ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನಿಕಿಸನ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಫ್ರಿಡ್ಜ್ ಬಗ್ಗೆ ಆಗಿರುತ್ತೆ. ಇದು ನಮ್ಮನೆ ಹೊಸ ಫ್ರಿಡ್ಜ್, ನಮ್ಮನೆ ಗೆಸ್ಟ್ ಅಂತಾನೆ ಹೇಳ್ಬೋದು. ಇದನ್ನ ನಮ್ಮನೆಗೆ ಏನೇ ಹೊಸದಾಗಿ ಐಟಮ್ ಬಂದ್ರು ಕೂಡ ಅದು ನಮ್ಮಲ್ಲಿ ಕೂಡ ಒಬ್ರು ಅನ್ನೋ ತರ ನಾವು ಫೀಲ್ ಮಾಡ್ತೀವಿ. ಸೊ ಎಲ್ಲಾ ಥಿಂಗ್ಸ್ ನ ಕೂಡ ನಾವು ಅದೇ ರೀತಿ ಫೀಲ್ ಮಾಡೋದ್ರಿಂದ ಇದು ಕೂಡ ನಮ್ಮನೆ ಗೆಸ್ಟ್. ಬರೀ ಇಂತದೆಯಾ? ಸೊ ಇದು ಹೊಸ ಫ್ರಿಡ್ಜ್, ಇದ್ರ ಅರೇಂಜ್ಮೆಂಟ್ಸ್ ಏನೇನ್ ಐಟಮ್ಸ್ ಇದಕ್ಕೋಸ್ಕರ ನಾನು ತರಿಸ್ಕೊಂಡಿದ್ದೆ, ಯಾವ ರೀತಿ ಅರೇಂಜ್ ಮಾಡಿದೆ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಇದು ಫ್ಲವರು. ನನ್ನ ಓಲ್ಡ್ ಫ್ರಿಡ್ಜ್ಗೂ ಕೂಡ ಇದನ್ನೇ ಇಟ್ಟಿದೆ. ಸೊ ಇದು ಒಂದು ಮೇಲೆ ಇದ್ರು ನನ್ಗೇನೋ ಒಂಥರ ಚೆನ್ನಾಗ್ ಅನ್ಸುತ್ತೆ. ಸೊ ಹಾಗಾಗಿ ನಾನು ಫ್ರಿಡ್ಜ್ ಮೇಲೆ ಇಲ್ಲಿ ಫ್ರೇಮ್ಸ್ ಎಲ್ಲ ತರಬೇಕು, ಅದು ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಹಾಕ್ಬೇಕು. ಈಗ ನಾನು ಇದು ಸದ್ಯಕ್ಕೆ ಇರ್ಲಿ ಅಂತ ಇದನ್ನೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವ್ ಏನೇನು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ ಹಾಕ್ತೀನಿ, ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲನು. ಇದನ್ನ ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು. ಆಕ್ಚುಲಿ ನಾನು ಹೊಸ ಫ್ರಿಡ್ಜ್ ತಂದಾದ್ಮೇಲೆನೆ ಈ ತರದ್ ಹಾಕ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಸಿಕ್ತು ಇದು ಫ್ರಿಡ್ಜ್ ಟಾಪ್ ಅಲ್ಲಿ ಹಾಕೋ ಕವರ್, ಇದು ಮೇಲೆ ಬರುತ್ತಲ್ವಾ, ಸೊ ಅಲ್ಲಿ ಹಾಕೋದು. ನೆಕ್ಸ್ಟ್ ಇದು ಗ್ಲಾಸ್, ಅದರಲ್ಲಿ ಫ್ರಿಡ್ಜ್ ಅಲ್ಲಿ ಏನು ನಾವು ಸ್ಟೆಪ್ ಇಡ್ತೀವಲ್ವಾ, ಸೊ ಅಲ್ಲಿ ಅದೇನು ಸ್ಕ್ರಾಚಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಬುಕ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ನಾನು ಈ ತರದ್ದು ಒಂದು ಬಾಕ್ಸ್ ನ ಆರ್ಡರ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದು ಕೂಡ ನಾನು ಮೀಶೋದಲ್ಲೇನೆ ತಗೊಂಡಿದ್ದು. ನಾವೇನು ವೆಜಿಟೇಬಲ್ಸ್ ಆಗಿರ್ಬೋದು, ತುಂಬಾ ಏನೇನು ಐಟಮ್ಸ್ ಇಡಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾನು ಇದು ಎಷ್ಟು ಪೀಸ್ ಬಂದಿದೆ ಅಂದ್ರೆ 6 ಪೀಸಸ್ ಬಂದಿದೆ. ನೀವು ಬೇಕು ಅಂದ್ರೆ ಇದನ್ನ ಜಾಸ್ತಿ ಕೂಡ ಬುಕ್ ಮಾಡ್ಕೋಬಹುದು. ನನಗೆ ಸದ್ಯಕ್ಕೆ ಎಷ್ಟು ಸಾಕು ನೋಡೋಣ ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಈ ಬಾಕ್ಸ್ ತೋರಿಸ್ತೀನಿ ನೋಡಿ. ಇದನ್ನ ಈ ತರ ಇಟ್ಬಿಟ್ಟು ಇಲ್ಲಿ ಏನಾದ್ರು ನಾವು ವೆಜಿಟೇಬಲ್ಸ್ ಆ ಥರದ್ದು ಏನೇನು ನಾವೇನ್ ಬೇಕಾದ್ರೂ ಇಡ್ಬೋದು. ಸೊ ಇಟ್ಟಾದ್ಮೇಲೆ ಇದನ್ನ ಕ್ಲೋಸ್ ಮಾಡಿ ಈ ತರ ಇಡೋದು ಅಷ್ಟೇ ಇದನ್ನ. ಸೊ ಇದನ್ನೆಲ್ಲ ಫಿಲ್ ಮಾಡ್ಬಿಟ್ಟು ಇದ್ರ ವಿಡಿಯೋ ತೋರಿಸ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ನಾನು ಇದು ಒಂದು ಬಾಕ್ಸಸ್ ನ ತರಿಸ್ಕೊಂಡಿದ್ದೀನಿ. ಇದು ಎರಡನೇದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಇದು ಈ ತರ ಬರುತ್ತೆ. ಸೊ ಇದ್ರಲ್ಲಿ ನಾವೇನೋ ಕಾಳು ಆ ಥರದ್ದೆಲ್ಲನ ಹಾಕಿ ಫ್ರಿಡ್ಜ್ ಅಲ್ಲಿ ಇಡ್ಬೋದು. ಕ್ಯಾಪ್ ಕೂಡ ಬರುತ್ತೆ, ವಿತೌಟ್ ಕ್ಯಾಪ್ಸ್ ಬರೋದು ಕೂಡ ಇದೆ. ನೀವು ವಿತ್ ಕ್ಯಾಪ್ ಬೇಕು ಅಂದ್ರೆ ಇದನ್ನ ತಗೊಳ್ಳಿ, ವಿತೌಟ್ ಕ್ಯಾಪ್ ಬೇಕು ಅಂದ್ರೆ ಅದನ್ನ ತಗೊಳ್ಳಿ. ಸೊ ಇದ್ರ ತುಂಬಾ ಒಂದು 3/4 kg ಅಷ್ಟು ಆಗೋಷ್ಟು ಕಾಳುಗಳು ಇಡ್ಸುತ್ತೆ ಇದ್ರಲ್ಲಿ ಕಾಳ್ಸ್ ಎಲ್ಲ ಹಾಕ್ಬಿಟ್ಟು ನಾವು ಮೇಲೆ ಇಡ್ಬೋದು. ಅಂದ್ರೆ ಚೆನ್ನಾಗಿರುತ್ತೆ, ನಮಗೆ ವಿಸಿಬಲ್ ಇರೋದ್ರಿಂದ ನಮಗೆ ಬೇಗನೆ ಕಾಣಿಸುತ್ತೆ. ಸೊ ಹಾಗಾಗಿ ಈ ತರದನ್ನ ತರಿಸ್ಕೊಂಡಿದ್ದೀನಿ. ಸೊ ನಾನು ತರಿಸ್ಕೊಂಡಿರೋ ಈ 3 ಐಟಮ್ ಅಲ್ಲಿ ಯಾರಿಗಾದ್ರೂ ಯಾವ್ದಾದ್ರು ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ಲಿಂಕ್ ನ ಶೇರ್ ಮಾಡ್ತೀನಿ ನಿಮ್ಗೆ. ಸೊ ಇದ್ರಲ್ಲಿ ನಾನೆಲ್ಲ ತುಂಬಿಸ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಸೊ ಮೊದಲನೇದಾಗಿ ಮೇಲೆ ಇಲ್ಲಿ ನಾನು ಕಾಳುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜ ಆಗಿರ್ಬೋದು, ಮತ್ತೆ ಇದು ಹುರುಳಿ ಕಾಳು ಎಲ್ಲ ಏನೇನು ನಾನು ಸಾಂಬಾರ್ಗೆಲ್ಲ ಏನೇನು ಯೂಸ್ ಮಾಡ್ತೀನೋ, ಸಾಂಬಾರ್ ಪಲ್ಯ ಟೋಟಲ್ ಎಲ್ಲದಕ್ಕೂ. ಸೊ ಆ ಕಾಳುಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಇನ್ನು ಬಾಕ್ಸಸ್ ಕಡಿಮೆ ಇದೆ, ಹಾಗೆ ಸ್ವಲ್ಪ ಕಡಿಮೆ ರೇರ್ ಆಗಿ ಯೂಸ್ ಮಾಡೋದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಇದ್ರದ್ದು. ಇಲ್ಲ ಐಸ್ ಕ್ರೀಮ್ಸ್ ಅದೆಲ್ಲದನ್ನು ಇಡ್ಬೋದು. ಇದು ಕನ್ವರ್ಟಬಲ್, ಸಾರಿ ನಾನು ಹೇಳೋದೇ ಮರ್ತದೆ. ಇದು ಕನ್ವರ್ಟಬಲ್ ಆಗಿರೋದ್ರಿಂದ ನಾವು ಫ್ರೀಜರ್ ಆಗಿ ಕನ್ವರ್ಟ್ ಮಾಡ್ಬೋದು, ಹಾಗೆ ಫ್ರಿಡ್ಜ್ ಆಗಿ ಕೂಡ ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಇದನ್ನೆಲ್ಲ ಇಟ್ಟಿರೋದ್ರಿಂದ ಇದನ್ನ ಫ್ರಿಡ್ಜ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಬಂದು ಕೆಳಗಡೆ. ಸೊ ಇಲ್ಲಿ ನಾನು ಮೊಸರು, ಹಾಲು, ಮತ್ತೆ ಇಲ್ಲಿ ದೇವ್ರಿಗೆ ಏನೇನು ಪೂಜೆಗೆ ಫ್ಲವರ್ಸ್ ಯೂಸ್ ಮಾಡ್ತೀನೋ ಅದನ್ನೆಲ್ಲಾನು ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲೆಲ್ಲ ನಾನು ವೆಜಿಟೇಬಲ್ಸ್ ನ ಇಟ್ಕೊಂಡಿದ್ದೀನಿ, ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಬೇಗ ಕಾಣಿಸುತ್ತೆ, ನಾನು ಹಾಗೆ ತೆಗಿಯೋದಕ್ಕೂ ಈಸಿ ಆಗುತ್ತೆ, ಹಾಕೋದಕ್ಕೂ ಯೂಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಏನೇನಿದೆಯೋ ಮಸಾಲೆಸ್ ಎಲ್ಲ ಓಪನ್ ಮಾಡಿರೋದು ಅದನ್ನೆಲ್ಲ ಇಟ್ಟಿದ್ದೀನಿ. ಇಲ್ಲೆಲ್ಲ ಫ್ರೂಟ್ಸ್ ನ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ರೆ ಇದು ಎಗ್ ಪಾರ್ಟ್. ಸೊ ಇದಕ್ಕಂತಾನೆ ಸಪರೇಟ್ ಆಗಿ ಇಲ್ಲಿ ಸ್ಪೇಸ್ ಕೊಟ್ಟಿರೋದ್ರಿಂದ ಎಗ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಲೆಮನ್ ಕಾಯಿ ಯೂಸ್ ಮಾಡಿರೋದು, ಇಲ್ಲಿ ಶುಂಠಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಇಲ್ಲಿ ಹುಣಸೆ ಹಣ್ಣು, ಇದು ಜ್ಯೂಸ್, ಇದೆಲ್ಲ ವಾಟರ್ ಬಾಟಲ್ ಮತ್ತೆ ಜ್ಯೂಸ್ ಇಡೋ ಸ್ಪೇಸ್. ಸೊ ಈಗ ಸದ್ಯಕ್ಕೆ ನಮ್ಮ ಮನೆ ಇರೋದು ಇದೊಂದೇ ಜ್ಯೂಸ್, ಅದಕ್ಕೆ ಅದೊಂದೇ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಏನೇನು ಹಿಟ್ಟುಗಳ್ದೆಲ್ಲ ಇದೆ, ಸ್ವಲ್ಪ ಕಾಳು ಶಾವ್ಗೆ ಅದರದ್ದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೊ ಸದ್ಯಕ್ಕೆ ಇಷ್ಟ ಅರೇಂಜ್ ಮಾಡಿದಾಗಿ. ಯಾರೆಲ್ಲ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರೋ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ.
ಮತ್ತೆ ನಂದು ಸ್ವಲ್ಪ ಓಲ್ಡ್ ಫೋನ್ ಆಗಿರೋದ್ರಿಂದ ನನ್ನ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಫೋನ್ ತಗೊಳ್ಳೋವರೆಗೂ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರಲ್ಲ, ಇದ್ರ ಬಗ್ಗೆ ಏನ್ ಅನಿಸ್ತು ಅಂತ ನಿಮ್ಗೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸೊ ಸಬ್ಸ್ಕ್ರೈಬ್ ಟು ನಿಖಿಸುನಿ ಯೂಟ್ಯೂಬ್ ಚಾನಲ್ ಅಂಡ್ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಮತ್ತೆ ಒಂದು ಬ್ಯೂಟಿಫುಲ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಲವ್ ಯು, ಬಾಯ್.